ನಿಂಗೇನಾದರೂ ಮಾನ ಮರ್ಯಾದೆ ಇದೆಯೇನಯ್ಯ ಮೋದಿ? ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯೇನಯ್ಯ? ಆ 40 ರೂಪಾಯಿ ಬೆಲೆ ಬಹಳ ಮೆಲ್ಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಂಗ್ಲೆಂಡಿನ ಪ್ರಧಾನಿ ಮೆಲೋನಿಗೆ ಹುಡುಗಿ ಕೊಡ್ತಾ ಇದೆಯಲ್ಲಯ್ಯ. 200-300 ರೂಪಾಯಿ ಬೆಲೆ ಬಾಳೋ ಭಗವದ್ಗೀತೆ ತೊಗೊಂಡೋಗ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೊಟ್ಟಿದೀಯಾ? ಅದ್ಯಾವುದೋ 200-300 ರೂಪಾಯಿ ಬೆಲೆ ಬಾಳೋ ಗಣೇಶನ ಮೂರ್ತಿ ಇಂಡೋನೇಷ್ಯಾದ ಅಧ್ಯಕ್ಷ ಅವನು ಕೊಟ್ಟಿದೀಯಾ? ಸ್ವಲ್ಪನಾದ್ರು ಮಾನ ಮರ್ಯಾದೆ ಇದೆಯೇನಯ್ಯ ಮೋದಿ ನಿಮಗೆ? ಕಲ್ತ್ಕೊಳ್ಳೋ ಮೋದಿ, ಕಲ್ತ್ಕೋ. ನಮ್ಮ ದೇಶದ ಮಹಾನ್ ಪ್ರಧಾನಿ, ನಮ್ಮ ದೇಶದ ಮಹಾನ್ ಪ್ರಧಾನಿ ರಾಜೀವ್ ಗಾಂಧಿ ಪಾಕಿಸ್ತಾನದವ್ರು ಕೇಳಿದ್ರು ಅಂತೇಳಿ ಅರ್ಧ ಕಾಶ್ಮೀರನೇ ಬಿಟ್ಕೊಟ್ಬಿಟ್ಟ, ಪಿಒಕಿನ. ಇನ್ನು ಚೀನಾದವ್ರು ಕೇಳಿದ್ರು ಅಂತೇಳಿ ಆ ಚಿನ್ನನ್ನೋ ಪ್ರದೇಶನೇ ಬಿಟ್ಕೊಟ್ಬಿಟ್ಟ, ಅದು ಕಾಶ್ಮೀರಕ್ಕೆ ಸೇರಿದ್ದು. ಇನ್ನು ಆ ತಾಯಿ, ಮಹಾತಾಯಿ, ಜಗನ್ಮಾತೆ, ಉಕ್ಕಿನ ಮಹಳೆ ಇಂದಿರಾ ಗಾಂಧಿ ಶ್ರೀಲಂಕಾದವ್ರು ಕೇಳಿದ್ರು ಅಂತೇಳಿ ಐಸ್ಲ್ಯಾಂಡೇ ಬಿಟ್ಕೊಟ್ಬಿಟ್ಲು. ಇವತ್ತು ಆ ಪ್ರದೇಶಕ್ಕೆ ನಮ್ಮ ರಾಜ್ಯದ ತಮಿಳ್ನಾಡಿನವರು ಮೀನ ಹಿಡಿಯಕ್ಕೆ ಹೋದ್ರೆ ಹಿಡ್ಕೊಂಡು ಬಿಡಿತಾವ್ರೆ, ಯಾಕೆ ಬಂದ್ರಿ ಇಲ್ಲಿ ಅಂತ. ನಾವು ಕೊಟ್ಟಿದ್ದಕ್ಕೆ ಹೋದ್ರೆ ಬಿಡಿತಾವ್ರೆ. ಇವಾಗಲಾದರೂ ಕಲ್ಕೊಳ್ಳೋ ಮದೇ, ಕಲ್ಕೋ. ನಮ್ಮ ದೇಶ ನಮ್ಮದ್ರ ಮೇಲೆ ಹತ್ತಿ ಹಾಳಾಗೋಗ್ಲಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ. ಕೊಟ್ಟರೆ ಕಾಸ್ಟ್ಲಿ ಗಿಫ್ಟೇ ಕೊಡು, ಈ ದೇಶ ಮಾರಿಬಿಡು. ನೀನು ಇರೋ ಗಂಟ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಮೆರೆದು ಬಿಡು. ನೀನು ಹೋದ ಮೇಲೆ ಏನಾಗುತ್ತೋ ಕೇಳ್ತಾವ್ರಿ. ಕಾಂಗ್ರೆಸ್ಸಿನ ನಾಯಕರು ಕೇಳ್ತಾವ್ರಿ, ಆ ಮೆಲೋಡಿ ಜೊತೆ ಓಡಾಡ್ತವನಿ, ರೊಮ್ಯಾನ್ಸ್ ಮಾಡ್ತವನಿ ಅಂತ. ಅಣ್ಣ, ರೊಮ್ಯಾನ್ಸ್ ಮಾಡಿದರೆ 40 ರೂಪಾಯಿ ಚಾಕ್ಲೇಟ್ ಕೊಟ್ಟು ರೊಮ್ಯಾನ್ಸ್ ಮಾಡ್ತಾ ಇಲ್ಲ ಅಣ್ಣ. 40 ರೊಮ್ಯಾನ್ಸ್ ಮಾಡೋದಾಗಿದ್ರೆ 40 ರೂಪಾಯಿ ಚಾಕ್ಲೇಟ್ ಕೊಡ್ತಾ ಇದ್ದ ಮೋದಿ. ನಿಮ್ಮ ನಾಯಕರ ಥರ, ರಾಜೀವ್ ಗಾಂಧಿ ಥರ, ಇಂದಿರಾ ಗಾಂಧಿ ಥರ ಯಾವುದಾದ್ರೂ ಒಂದು ರಾಜ್ಯ ಮಾರಾಟ ಮಾಡಿ, ಯಾವುದಾದ್ರು ಒಂದು ರಾಜ್ಯನೇ ಬಿಟ್ಟುಕೊಟ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಇದ್ದ. ಅವನು ಧರ್ಮ ಕಾಯ್ತವನೆ, ಅದಕ್ಕೆ ಜನ ಅವನನ್ನು ಕಾಯ್ತಾವ್ರೆ. ನರೇಂದ್ರ ಮೋದಿ ಧರ್ಮ ಕಾಯ್ತಾ ಇದ್ದಾನೆ, ಹಿಂದೂ ಧರ್ಮ. ಅದಕ್ಕೆ ಆ ಧರ್ಮ ಅವನು ಕಾಯ್ತಾ ಐತಿ ಅಷ್ಟೇ. ಏನು ಮಾನ, ಏನು ಮರ್ಯಾದೆ ಐತಿ ಅಂತೇಳಿ ನೀವು ಆ ಮೋದಿ ಮೇಲೆ ನಿಮ್ಮ ಮಾತಿನ ಪ್ರಹಾರ ನಡೆಸ್ತಾ ಇದ್ದೀರಯ್ಯ. ನಿಮ್ಮ ನಾಯಕರು, ನಿಮ್ಮ ಮಹಾನ್ ನಾಯಕರು ಮಾರದಂಥ ಕೆಟ್ಟ ಹೊಲಸು ಕೆಲಸ ಮಾಡಿ ಹೊರಟು ಸತ್ತೋಗ್ಬಿಟ್ಟವ್ರೆ. ಅದನ್ನೆಲ್ಲಾನು ಮರೆ ಮಾಚಿಕೊಂಡು ಬೆನ್ನಿಂದ ಕಟ್ಕೊಂಡು ಆ ಮೋದಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ, ಏನು ಮಾಡಿದ್ರು ದೇಶಕ್ಕೆ ಮಾಡ್ತಾವನೆ. ನಿಮ್ಮ ನಾಯಕರು, ನಿಮ್ಮ ಮಹಾನ್ ನಾಯಕರು ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಮಾಡಿಟ್ಟು ಹೋಗ್ಬಿಟ್ರು. ಕಡಿಗೆ ದೇಶ ಮಾಡಿಟ್ಟು ಹೋಗ್ಬಿಟ್ರು. ಈ ದೇಶದ ಮಾನ ಮರ್ಯಾದೆನ ಲಾಸ್ಟ್ ಬೆಂಚಿಗೆ ಸೀಮಿತ ಮಾಡಿಟ್ಟಿದ್ರು ನಿಮ್ಮ ಕಾಂಗ್ರೆಸ್ಸಿನ ನಾಯಕರು. ಇವತ್ತು ನಮ್ಮ ದೇಶದ ಪ್ರಧಾನಿ ಯಾವುದರ ದೇಶಕ್ಕೆ ಮೀಟಿಂಗಿಗೆ ಅಂತ ಹೋದ್ರೆ ಮುಂದಿನ ಬೆಂಚ್ ಇರ್ತೈತಿ, ಮುಂದಿನ ಸೀಟು, ಮುಂದಿನ ಆಸನ ತಯಾರಾಗಿ ಕೂತ್ಕೊಂಡಿರ್ತೈತಿ. ಅಂಥ ಸ್ಟೇಟಸ್ ಮೇಂಟೈನ್ ಮಾಡಿರೋದು ಮೋದಿ. ಅಂಥ ಮೋದಿ ಬಗ್ಗೆ ಮಾತಾಡ್ತೀರ, ನಿಮ್ಮ ಬಾಯಾಗ ಹುಳ ಬೀಳಬೇಕು. ಯಾರಿಗೇನು ಬೇಕು ಅದನ್ನು ಕೊಟ್ಟುಬಿಟ್ರಿ ನೀವು. ಭಾರತದ್ದು ಯಾರಿಗೇನು ಬೇಕು, ನಿಮ್ಮಪ್ಪನ ಮನೆ ಆಸ್ತಿ ಎಲ್ಲ ಕೊಟ್ಟುಬಿಟ್ರಿ. ಇವಾಗ ಹಂಗೆ ನಡೆಯಲ್ಲ. ನೀವೇನು ಕೊಟ್ಟಿರಿ ಅವನು ಇಸ್ಕೊಂಡು ಬರಕತ್ತವನ ಪಾಪ. ಅವನು ಏನೋ ಬುದ್ಧಿ ಇಲ್ಲಿದ್ವು, ಮಾನ ಮರ್ಯಾದೆ ಇಲ್ಲಿದ್ವು, ನಮ್ಮ ದೇಶದ ಆಸ್ತಿ ಪಾಸ್ತಿ ಎಲ್ಲನೂ ನಿಮಗೆ ಕೊಟ್ಟುಬಿಟ್ಟವ್ರೆ. ನಾನು ಕೇಳ್ತಾ ಇದ್ದೀನಿ ಕೊಡ್ರಿ ಅಂತೇಳಿ. ಎಲ್ಲ ನಮ್ಮ ಗತಕಾಲದ ವೈಭವವನ್ನು ಸಾರ್ತಕ್ಕಂತಹ, ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ವಸ್ತುಗಳನ್ನು, ಅದು ಏನೇ ಆಗಿರಲಿ, ಖಡ್ಗ ಆಗಿರಲಿ, ಮೂರ್ತಿ ಆಗಿರಲಿ, ತಾಮ್ರದ ಪತ್ರಗಳಾಗಿರಲಿ, ಎಲ್ಲನೂ ಆಯಪ್ಪನೇ ಬಿಡಿಸ್ಕೊಂಡು ಬರ್ತಾ ಇರೋದು. ನೀವೆಲ್ಲ ಕೊಟ್ಟು ಕೂತ್ಕೊಂಡು ಬಿಟ್ಟಿರೋದು, ಕೈ ತೊಳ್ಕೊಂಡ್ಬಿಟ್ರಿ. ಅದಕ್ಕೆ ನಿಮ್ಮನ್ನು ನೋಡಿ 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 ನಿಮ್ಮನ್ನು ತೊಳೆದು ಬಿಸಾಕ್ತಾ ಇರೋದು ಜನ. ಎಲ್ಲ ರಾಜ್ಯದಲ್ಲೂ ನಿಮ್ಮ ಕಾಂಗ್ರೆಸ್ನವ್ರು ಎಲ್ಲಂಗೆ ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಈ ದೇಶದ ಮಾನ ಮರ್ಯಾದೆ ಸ್ವಲ್ಪನಾರು ಉಳಿಸಿದ್ರೆ ಅವರು ನಿಮ್ಮನ್ನು ಕೈ ಹಿಡಿತಿದ್ರು. ಏನೂ ಉಳಿಸಿಲ್ಲ, ಎಲ್ಲ ತೊಳೆದು ಬಿಟ್ಟಿದ್ದೀರಿ. ಅದಕ್ಕೆ ನಿಮ್ಮನ್ನೆಲ್ಲ ಸೇರಿ ತೊಳ್ಯಾಕತ್ತಾರೆ, ಅಷ್ಟೇ ಆಗಿರೋದು.